ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಒಂದು ಬೌಲಲ್ಲಿ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಉಪ್ಪನ್ನ ನಾವು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ. ಉಪ್ಪಿಲ್ಲದೆ ನಮಗೆ ಯಾವುದೇ ಒಂದು ಅಡುಗೆಯಲ್ಲೂ ಸಹ ರುಚಿ ಸಿಗಲ್ಲ ಅಲ್ವಾ. ಅದರಲ್ಲೂ ಈ ಉಪ್ಪು ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಸಹ ಇದ್ದೇ ಇರುತ್ತೆ ಅಲ್ವಾ. ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ನೀವು ಈ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರನ ನೀವು ಮಾಡಿ ನೋಡಿ ಫ್ರೆಂಡ್ಸ್. ಎಷ್ಟರ ಮಟ್ಟಿಗೆ ನಿಮಗೆ ಅದ್ಭುತವಾದಂಥ ರಿಸಲ್ಟ್ ಕೊಡುತ್ತೆ ಅಂದರೆ ಮಿರಾಕಲ್ ಪವಾಡದ ರೀತಿಯಲ್ಲಿ ನಿಮಗೆ ಒಂದು ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ನಿಮಗೆ ಹರಳುಪ್ಪನ್ನ ಒಂದು ಗಾಜಿನ ಬೌಲ್ನಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾವು ಗಾಜಿನ ಬೌಲಲ್ಲಿ ಒಂದು ಹರಳುಪ್ಪು ಅಂದರೆ ಕ್ರಿಸ್ಟಲ್ ಸಾಲ್ಟನ್ನ ನಾವು ತೆಗೆದುಕೊಂಡಿದ್ದೀವಿ. ಅದ್ರ ಜೊತೆಗೆ ನೋಡಿ, ನಾನು ನಿಮಗೆ ಇಲ್ಲಿ ಒಂದು ಬಾಟಲ್ನ ಅಂದರೆ ಗಾಜಿನ ಬಾಟಲ್ನ ನಾವು ಇಲ್ಲಿ ತೋರಿಸ್ತಾ ಇದ್ದೀನಿ. ಗಾಜು ಅಂತ ಅಂದರೆ ಕುಜಕಾರಕ ಅಲ್ವಾ. ಒಂದು ಗಾಜಿನ ಬಾಟಲ್ನ ತೋರಿಸ್ತಾ ಇದ್ದೀನಿ, ಮತ್ತು ಉಪ್ಪು ತೋರಿಸ್ತಾ ಇದ್ದೀನಿ, ಮತ್ತು ಇದಕ್ಕೆ ನೋಡಿ ಒಂದು ಪೇಪರ್ ತೋರಿಸ್ತಾ ಇದ್ದೀನಿ. ನೋಡಿ, ಅಂಡ್ರೋಲ್ ಶೀಟ್ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಎರಡು ಕಡೆಯೂ ಏನೂ ಬರೆದಿಲ್ಲ. ಮತ್ತು ಇದ್ರ ಜೊತೆಗೆ ಒಂದು ಪೆನ್ನು ನಮಗೆ ಬೇಕಾಗಿರುವಂಥದ್ದು ಇದ್ರ ಜೊತೆಗೆ ನಮಗೆ ನೀರು ಬೇಕಾಗುತ್ತೆ. ಇಷ್ಟನ್ನು ಬಳಸ್ಕೊಂಡು ಇವತ್ತು ನಾವು ನಮ್ಮ ಜೀವನದಲ್ಲಿ ನಮಗೆ ಏನು ಬೇಕು ಅದನ್ನು ನಾವು ಪಡ್ಕೋಬೋದು. ಅಂತಹ ಪವರ್ಫುಲ್ ಇರುವಂತಹ ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಲೇ ಹೇಳ್ಬೋದು. ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಏಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ರೆಮಿಡಿ. ಹಾಗಾಗಿ ನಾವು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಹಾಗಾದರೆ ಈ ಉಪ್ಪು ಮತ್ತು ಈ ಬಾಟಲ್ ಮತ್ತು ನೀರು ಮತ್ತು ಈ ಒಂದು ನೋಡಿ, ಈ ಒಂದು ಪೇಪರ್ ಮತ್ತು ಪೆನ್ನು ಇದನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರನ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ನಾವು ಏನು ಕೇಳ್ತೀವೋ ಅದು ನಮಗೆ ಸಿಗುತ್ತೆ. ಅಂದರೆ ಏನು ಕೇಳ್ತೀವೋ ನಮಗೆ ಅದು ಸಿಗಬೇಕು. ನಮ್ಗೆ ಹಣ ಬೇಕಾ, ಹಣ ಸಿಗಬೇಕು. ನಮಗೆ ನಮ್ಮ ಜೀವನದಲ್ಲಿ ನಮಗೆ ಸೈಡ್ ತೊಗೋಬೇಕು ಅಂತ ಅಂದರೆ ಸೈಡ್ ತಗೋವಂಥದ್ದಾಗಿರ್ಬೋದು. ಮದುವೆ ಫಿಕ್ಸ್ ಆಗ್ತಾ ಇರಲ್ಲ ಕೆಲವ್ರಿಗೆ ಅಲ್ವಾ. ಜಾತಕದಲ್ಲಿ ಯಾವುದೇ ಒಂದು ದೋಷಗಳಾಗಿರುತ್ತೆ ನೋಡಿ, ಅಂಥ ದೋಷಗಳಿದ್ರೆ ಮದುವೆ ಫಿಕ್ಸ್ ಆಗ್ತಾ ಇರಲ್ಲ. ಮತ್ತು ಯಾವ್ದಾದ್ರು ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಕೆಲಸಗಳು ಆಗ್ತಾ ಇರಲ್ಲ. ಮತ್ತು ತುಂಬ ಓದಿರ್ತಾರೆ ಅಲ್ವಾ, ಡಿಗ್ರಿ ಎಲ್ಲ ತೊಗೊಂಡಿರ್ತಾರೆ, ಅಂಥವ್ರಿಗೆ ಕೆಲಸಗಳು ಸಿಗ್ತಾ ಇರಲ್ಲ. ಎಷ್ಟು ಹುಡುಕರು ಅವ್ರು ತಕ್ಕಂತೆ ಕೆಲಸನೇ ಸಿಗ್ತಾ ಇರಲ್ಲ. ಮತ್ತು ವ್ಯಾಪಾರ ವ್ಯವಹಾರಗಳು ಸರಿಯಾಗಿ ನಡೀತಾ ಇರಲ್ಲ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಅಂತ ಅನ್ನೋದೇ ಇರೋದ. ಮತ್ತು ಮನೆಯಲ್ಲಿ ಮಕ್ಕಳು ಹೇಳಿದ ಮಾತೇ ಕೇಳ್ತಾ ಇರಲ್ಲ. ಮತ್ತು ಅದು ಎಷ್ಟು ದುಡಿದ್ರೂ ಸಹ ನಮಗೆ ದುಡ್ದಂಥ ದುಡ್ಡು ಬರೀ ಖರ್ಚು ಅಂತಲೇ ಆಗ್ತಾ ಇರುತ್ತೆ ಹೊರತು ಒಂದು ರೂಪಾಯಿನೂ ಸಹ ಉಳಿತಾ ಇರಲ್ಲ. ಅಂತಹ ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಉಪ್ಪಿಗಿದೆ ಅಂತಲೇ ಹೇಳ್ಬೋದು. ಮತ್ತು ಸಾಲದ ಹೊರೆಯಿಂದನೂ ಸಹ ನಿಮಗೆ ಈ ಒಂದು ಉಪ್ಪಿನ ರೆಮಿಡಿಯಿಂದ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಉಪ್ಪನ್ನ ಬಳಸ್ಕೊಂಡು ಯಾವ ಒಂದು ಚಿಕ್ಕ ತಂತ್ರನ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಷ್ಟು ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅನ್ನೋದು ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನೋಡಿ ನಾನು ನಿಮಗೆ ಇಲ್ಲಿ ಉಪ್ಪು ತೋರಿಸ್ತಾ ಇದ್ದೀನಿ ಮತ್ತು ಒಂದು ಬಾಟಲ್ನ ನಿಮಗೆ ಖಾಲಿ ನೋಡಿ, ನಾನು ಏನು ತೊಗೊಂಡಿಲ್ಲ, ಇದಕ್ಕೆ ಒಂದು ಖಾಲಿ ಬಾಟಲ್ನ ತೋರಿಸ್ತಾ ಇದ್ದೀನಿ. ಬೇಕಾದ್ರೆ ಇದಕ್ಕೆ ನೀವು ಒಂದು ಗ್ಲಾಸ್ ಬೇಕಾದ್ರೆ ತೆಗೆದುಕೊಳ್ಬೋದು. ನೋಡಿ, ಈ ರೀತಿ ಇಷ್ಟು ಪದಾರ್ಥಗಳು ನಮಗೆ ಬೇಕಾಗುತ್ತೆ. ನೋಡಿ, ಈ ಒಂದು ಬಾಟಲ್ನಲ್ಲಿ ನೀವು ಈ ಒಂದು ಉಪ್ಪನ್ನ ಹಾಕಿ, ಅಂದರೆ ಯಾವ ರೀತಿ ಅಂತಂದರೆ ನೋಡಿ, ಇದನ್ನು ನೋಡಿ ನಾನಿಲ್ಲಿ ಒಂದು ನಿಮಗೆ ಹಾಳೆನ ತೋರಿಸ್ತಾ ಇದ್ದೀನಿ. ಈ ಹಾಳೆಯಲ್ಲಿ ಮೊದಲು ನಾವು ಏನು ಮಾಡಬೇಕು ಅಂತಂದರೆ ನಮಗೆ ಏನು ಬೇಕು, ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಏನು ಪಡ್ಕೋಬೇಕು ಅಂದರೆ ಒಂದು ಸೈಡ್ ತೊಗೋಬೇಕು ಅಂತ ಆಸೆ ಇರುತ್ತೆ, ಇಲ್ಲ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ, ಇಲ್ಲ ಮದುವೆ ಫಿಕ್ಸ್ ಆಗ್ತಾ ಇರಲ್ಲ ಅನ್ನೋ ಆಸೆ ಇರುತ್ತೆ, ಇಲ್ಲ ಕೆಲಸ ಸಿಗ್ತಾ ಇಲ್ಲ, ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ಆಲ್ರೆಡಿ ನಾನು ಆಗಲೇ ನಿಮಗೆ ಹೇಳಿದೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರಲ್ಲ. ಈಗ ನಮಗೆ ಯಾವ ಒಂದು ವಿಶ್ವ ನಮಗೆ ನೆರವೇರಬೇಕು ಅಂತ ಅನ್ನೋದನ್ನ ನಾವು ಯೂನಿವರ್ಸ್ಗೆ ನಾವು ಕನೆಕ್ಟ್ ಮಾಡಬೇಕು. ಅಂದರೆ ನಾವು ಯೂನಿವರ್ಸ್ ಹತ್ರ ನಾವು ಕೇಳ್ಕೋಬೇಕಾಗುತ್ತೆ. ಅದು ಯಾವ ರೀತಿ ಕೇಳ್ಕೊಳ್ಳೋದು ಅಂತಂದರೆ ಈ ರೀತಿ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ಒಂದು ಪೇಪರ್ನ ತೆಗೆದುಕೊಂಡು ನೋಡಿ, ನಾನು ನೋಡಿ ಈ ಕಡೆ ಏನೂ ಬರ್ದಿಲ್ಲ, ಈ ಕಡೆನೂ ಏನೂ ಬರ್ದಿಲ್ಲ. ನೋಡಿ, ಈ ರೀತಿ ಒಂದು ಪೇಪರ್ನ ತೆಗೆದುಕೊಳ್ಳಿ. ಪೇಪರ್ನ ತೆಗೆದುಕೊಳ್ಳೋಕೆ ಮುಂಚೆ ನೀವು ಇನ್ನೂ ಒಂದು ಕೆಲಸನ ಮಾಡಬೇಕಾಗುತ್ತೆ. ಅದೇನು ಅಂತಂದರೆ ಫ್ರೆಂಡ್ಸ್, ನೋಡಿ ನಾನಿಲ್ಲಿ ನಿಮಗೆ ಈ ಒಂದು ರೆಮಿಡಿನ ನೀವು ದೇವ್ರ ಮೇಲೆ ಕುತ್ಕೊಂಡು ಮಾಡ್ಕೋಬೋದು, ಅಲ್ಲಿ ಕುತ್ಕೊಂಡು ಮಾಡ್ಕೋಬೋದು, ಇಲ್ಲ ನಿಮ್ಮ ರೂಮಲ್ಲೂ ಸಹ ಕುತ್ಕೊಂಡು ನೀವು ಮಾಡ್ಕೊಳ್ಬೋದು. ಇದಕ್ಕೆ ಮೊದಲನೇದಾಗಿ ಬೇಕಾಗಿರೋದು ಒಂದು ಗಾಜಿನ ಬೌಲ್. ಇದಕ್ಕೆ ನಾವು ನೀರನ್ನ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ನಾನಿಲ್ಲಿ ವಾಟರ್ ಬಾಟಲ್ನಲ್ಲಿ ನಿಮಗೆ ವಾಟರ್ ಬಾಟಲ್ ತೋರಿಸ್ತಾ ಇದ್ದೀನಿ. ಈ ಥರ ನಾನು ನೀರನ್ನು ನೋಡಿ ಇದಕ್ಕೆ ಹಾಕ್ತಾ ಇದ್ದೀನಿ.
ನೋಡಿ ಇದಕ್ಕೆ ನೀರನ್ನು ನೀವು ಹಾಕ್ಕೊಳ್ಳಿ. ನೋಡಿ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಅಂತ ಅನ್ನೋದು ತುಂಬಾ ಪರಿಶುದ್ಧವಾದಂಥ ಒಂದು ವಸ್ತು ಅಂತಲೇ ಹೇಳ್ಬೋದು. ನೋಡಿ ಒಂದು ಅರ್ಧ ಬಾಟಲಷ್ಟು ನಾನು ನೀರನ್ನ ಇಲ್ಲಿ ಹಾಕಿದ್ದೀನಿ. ನೋಡಿ ನಾನು ಇಲ್ಲಿ ಅರ್ಧ ಬಾಟಲಷ್ಟು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಬಾಟಲಷ್ಟು ನಾನು ನೋಡಿ ಅರ್ಧ ಅಲ್ಲ, ಒಂದು ಕಾಲು ಬಾಟಲಷ್ಟು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಫುಲ್ ಬೇಕಾದ್ರೂ ಹಾಕೋಬೋದು, ಇಲ್ಲ ಅರ್ಧ ಬಾಟಲಷ್ಟು ನೀವು ಹಾಕೋಬೋದು. ನೀರು ಅಂತ ಅಂದರೆ ವೈಜ್ಞಾನಿಕ ದೃಷ್ಟಿಕೋನದಿಂದ ನೀರಿಗೆ ತುಂಬಾ ಶಕ್ತಿ ಇದೆ. ನೀರಿಗೆ ನಮ್ಮ ವಿಷ್ಣ ಹೇಳ್ಕೊಂಡ್ರೆ ಅದು ನಮ್ಮ ವಿಷ್ಣ ಹೇಳ್ಕೊಂಡಾಗ ಅದನ್ನು ಪೂರ್ತಿ ಮಾಡುವಂತಹ ಒಂದು ಶಕ್ತಿನೂ ಸಹ ಈ ಒಂದು ನೀರಿಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ನೀರನ್ನ ಹಾಕ್ಕೊಂಡಿದ್ದೀವಿ. ನಂತರ ನೋಡಿ ನಾನು ಇಲ್ಲಿ ನಿಮಗೆ ಕ್ರಿಸ್ಟಲ್ ಸಾಲ್ಟನ್ನ ತೋರಿಸ್ತಾ ಇದ್ದೀನಿ. ಅಂದರೆ ಮನೆಯಲ್ಲಿ ಸಿಗುವಂತಹ, ಅಡುಗೆ ಮನೆಯಲ್ಲಿ ಸಿಗುವಂತಹ ಒಂದು ಹರಳುಪ್ಪು. ಈ ಹರಳುಪ್ಪನ್ನ ನಾವು ಇಲ್ಲಿ ನಾವು ನೋಡಿ ಒಂದು ಬೌಲಲ್ಲಿ ಹರಳುಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಇದರಲ್ಲಿ ಹರಳುಪ್ಪನ್ನ ನೀವು ಅರ್ಧದಷ್ಟು ಹರಳುಪ್ಪನ್ನ ಅಂದರೆ ಅರ್ಧ ಬೌಲ್ನಷ್ಟು ಹರಳುಪ್ಪನ್ನ ನೀವು ಇದಕ್ಕೆ ಹಾಕಬೇಕಾಗುತ್ತೆ. ನೋಡಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೋಡಿ ನಾನು ಇದು ಹಾಕ್ತಾಯಿದ್ದೀನಿ. ನೋಡಿ ಅಂದರೆ ನೋಡಿ ಅರ್ಧದಷ್ಟು ಹರಳುಪ್ಪನ್ನ ನಾನಿಲ್ಲಿ ಹಾಕಿದ್ದೀನಿ ಅಲ್ವಾ. ನೋಡಿ ತೋರಿಸ್ತಾ ಇದ್ದೀನಿ. ಅರ್ಧದಷ್ಟು ಹರಳುಪ್ಪನ್ನ ನಾನು ಈ ಒಂದು ನೀರಿಗೆ ನಾನು ಹಾಕಿದ್ದೀನಿ ಅಲ್ವಾ. ನಂತರ ಅಂದರೆ ಉಪ್ಪಿನ ಬಗ್ಗೆ ನಾವು ಏನು ಹೇಳೋದೇ ಬೇಕಾಗಿಲ್ಲ ಅಲ್ವಾ. ಉಪ್ಪಿಗೆ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ, ಕ್ಲೆನ್ಸಿಂಗ್ ಪೌಡರ್ ಇದೆ, ಮತ್ತು ಸಮುದ್ರದಿಂದ ಉದ್ಭವವಾದಂಥದ್ದು, ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು, ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತಲೂ ಸಹ ನಾವು ಈ ಒಂದು ಉಪ್ಪನ್ನು ನಾವು ಕರಿತೀವಿ ಅಲ್ವಾ. ಇದನ್ನ ನೋಡ್ತಾ ಇದ್ದಂತೆಯೇ ನಿಮ್ಮ ವಿಷ್ಣ ನೀವು ಮನಸ್ಸಲ್ಲಿ ಹೇಳ್ಕೊಬೇಕಾಗುತ್ತೆ. ಅಂದರೆ ನೋಡಿ ನಾನು ಇಲ್ಲಿ ಹಾಕಿದ್ದೀನಿ ಅಲ್ವಾ. ನಂತರ ನೋಡಿ ನಾನು ಇಲ್ಲಿ ನಿಮಗೆ ಒಂದು ಪೇಪರ್ನ ತೋರಿಸ್ತಾ ಇದ್ದೀನಿ. ಈ ಪೇಪರ್ ಮೇಲೆ ನೀವೇನು ಮಾಡಬೇಕು ಅಂತಂದರೆ ನೋಡಿ ಈ ಪೇಪರ್ನ ಒಂದು ಸೈಡು ನಿಮ್ಮ ಹೆಸರನ್ನ ಬರ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಿಮ್ಮ ಒಂದು ಹೆಸರನ್ನ ಬರ್ಕೊಳ್ಳಿ. ಅಂದರೆ ಈ ಒಂದು ರೆಮಿಡಿನ ನೀವು ಯಾರು ಮಾಡ್ತಾಯಿದ್ದೀರೋ ಅವರ ಹೆಸರನ್ನ ಬರೆದುಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಅಂದರೆ ಹಿಂದ್ಗಡೆ ನೋಡಿ, ಮುಂದ್ಗಡೆ ಹೆಸರು ಬರೀರಿ, ಹಿಂದ್ಗಡೆ ನೋಡಿ ಈ ರೀತಿ ಹಾಳೆನ ಹಿಂದ್ಗಡೆ ಮಾಡಿ ಇಲ್ಲಿ ನಿಮ್ಮ ವಿಶ್ ಏನಂತ ಇದೆ. ಅಂದರೆ ಈಗ ನಿಮಗೆ ಕೆಲಸ ಸಿಗಬೇಕಾ? ಹಾಂ ಫ್ರೆಂಡ್ಸ್, ನೋಡಿ ಈ ಒಂದು ನೋಡಿ ನಾನು ಇಲ್ಲಿ ನಿಮಗೆ ಬರೆದು ತೋರಿಸ್ತಾ ಇದ್ದೀನಿ. ನೋಡಿ ಈ ಒಂದು ಹಾಳೆಯಲ್ಲಿ ನಿಮಗೆ ಯಾವ ಒಂದು ವಿಶ್ ನೆರವೇರಬೇಕು ಅಂದರೆ ನೀವು ಮನೆ ಸೈಟ್ ತೆಗೆದುಕೊಳ್ಬೇಕು ಅನ್ನೋ ಆಸೆ ಇದ್ದರೆ, ಇಲ್ಲ ಮನೆ ಕಟ್ಟಬೇಕು ಅಂತ ಆಸೆ ಇದ್ದರೆ, ಇಲ್ಲ ನಮಗೆ ಒಂದು ಕೆಲಸ ಸಿಗಬೇಕು ಅನ್ನೋ ಆಸೆ ಇದ್ದರೆ, ಆದರೆ ನೀವು ಇಲ್ಲಿ ಮಾಡಬೇಕಾಗಿರೋದು ಒಂದೇ. ಇಲ್ಲಿ ನಿಮ್ಮ ವಿಶ್ನ ನೀವು ಒಂದೇ ಒಂದು ವಿಶ್ನ ಬರ್ಕೋಬೇಕಾಗುತ್ತೆ. ಅಂದರೆ ಈಗ ನಮಗೆ ಸೈಟ್ ತೊಗೋಬೇಕು ಅನ್ನೋ ಆಸೆ ಇದೆ ಅಂದರೆ ನೀವು ಸೈಟ್ ತೆಗೆದುಕೊಳ್ಬೇಕು ಅಂತ ಬರ್ಕೊಳ್ಳಿ. ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಮನೆ ಕಟ್ಟಬೇಕು ಅಂತ ಬರ್ಕೊಳ್ಳಿ. ಇಲ್ಲ ನಮಗೆ ಕೆಲಸ ಸಿಗಬೇಕು ಅಂತಂದರೆ ನೀವು ಕೆಲಸ ಸಿಗಬೇಕು ನನಗೆ ಅಂತ ಬರೀರಿ. ಇಲ್ಲ ನಮ್ಮ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಬರಬೇಕು ನಮಗೆ ಅಂತಲೇ ಅದನ್ನು ಬರಿಬೋದು. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಅದನ್ನು ಬೇಕಾದ್ರೆ ಬರಿಬೋದು. ಈ ರೀತಿ ಇಲ್ಲ ನಮಗೆ ಜಾತಕದಲ್ಲಿ ದೋಷ ಇದೆ, ಮದುವೆ ಸೆಟ್ ಆಗ್ತಾ ಇಲ್ಲ ಅನ್ನೋ ಒಂದು ಆಸೆ ಇರುತ್ತಲ್ವ. ಈಗ ಮದುವೆ ಸೆಟ್ ಆಗದೇನೆ ತುಂಬ ಜನ ಓದಾಡ್ತಾ ಇರ್ತಾರೆ. ಅಂಥ ಒಂದು ವಿಷಯ ಇದ್ರೂ ಸಹ ನೀವು ಇದರ ಒಂದು ಚೀಟಿ ಮೇಲೆ ಬರೆದು, ಆದರೆ ನೀವು ಬರಿಬೇಕಾಗಿದ್ದು ಒಂದೇ ಒಂದು ವಿಷಯ ಬರೆದು ನಂತರ ಇದನ್ನ ಏನು ಮಾಡಬೇಕು ಅಂದರೆ ಈ ರೀತಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿ ನೀವು ನಂತರ ಈ ಒಂದು ಚೀಟಿನ ನೀವು ಏನು ಮಾಡಬೇಕು ಅಂತಂದರೆ ಈ ಉಪ್ಪಿಗೆ ನಾವು ನೀರು ಹಾಕಿದ್ದೀವಲ್ವ, ಉಪ್ಪಿಗೆ ನೀರು ಹಾಕಿದ್ದೀವಲ್ಲ ಆ ನೀರಿನೊಳಗೆ ನಾವು ಈ ರೀತಿ ನೋಡಿ ಈ ರೀತಿ ಮುಳುಗಿಸ್ಬೇಕಾಗುತ್ತೆ. ನೋಡಿ ಈ ರೀತಿ ಅಂದರೆ ಅದು ಫುಲ್ಲು ಒಳಗಡೆ ಹೋಗಬೇಕು. ಆ ಒಂದು ಪೇಪರು ಫುಲ್ಲು ಒಳಗಡೆ ಹೋಗಬೇಕು. ನೋಡಿ ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪೇಪರು ಫುಲ್ಲು ಆ ಒಂದು ಉಪ್ಪಿನ ನೀರಿನೊಳಗಡೆ ಹೋಗಬೇಕು. ನೋಡಿ ಉಪ್ಪಿನ ನೀರಿನ ಒಳಗಡೆ ಹೋಯ್ತಲ್ವಾ. ಈ ಒಂದು ಅಂದರೆ ಈ ಉಪ್ಪಿನ ನೀರಿದೆಯಲ್ವ, ಈ ಒಂದು ನೀರಿನ ಒಳಗಡೆ ಹಾಕಿದ್ದೀರಲ್ವಾ, ಈ ಒಂದು ಬೌಲ್ನ ಅಂದರೆ ಈ ಒಂದು ಬಾಟಲ್ನ ನಿಮ್ಮ ಎರಡೂ ಕೈಗಳಿಂದ ಇಟ್ಕೊಳ್ಳಿ. ಎರಡೂ ಕೈಗಳಿಂದ ಇಟ್ಕೊಂಡು ನೀವು ನಿಮ್ಮ ವಿಶ್ನ ಇಲ್ಲಿ ಬರೆದು ಹಾಕಿದ್ದೀರಲ್ವಾ, ಈ ವಿಶ್ವ ನನಗೆ ನೆರವೇರಿದೆ ಅಂತ ನೀವು ಹೇಳ್ಕೋಬೇಕಾಗುತ್ತೆ. ಅಂದರೆ ಇದನ್ನ ನೀವು ಬಾಯಿ ಬಿಟ್ಟು ಹೇಳಬಾರ್ದು. ಮನಸ್ಸಿನಲ್ಲೇ ನೀವು ಈ ಪೇಪರ್ನಲ್ಲಿ ಬರೆದಂತಹ ವಿಶ್ನ ನೀವು ಈ ಬೌಲ್ನಲ್ಲಿ ಹಾಕಿ ನಂತರ ಈ ಬೌಲ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ವಿಶ್ವ ಪೂರ್ತಿಗೊಂಡಿದೆ
ಅಂದರೆ ಈಗ ಮನೆ ಕಟ್ಟಬೇಕು ಅಂತ ಅನ್ನೋದು ಆಸೆ ಇದ್ದರೆ, ಇಲ್ಲ ಸೈಟ್ ತೊಗೋಬೇಕು ಅನ್ನೋ ಆಸೆ ಇದ್ದರೆ, ಇಲ್ಲ ಮದುವೆ ಫಿಕ್ಸ್ ಆಗಬೇಕು ಅನ್ನೋ ಆಸೆ ಇರುತ್ತಲ್ವ, ಅದು ನಮ್ಮ ಈ ಒಂದು ವಿಶ್ವ ಪೂರ್ತಿಗೊಂಡಿದ್ದೆ. ನಾನು ಸೈಟ್ ತೊಗೋತಾ ಇದ್ದೀನಿ, ಮನೆ ಕಟ್ತಾ ಇದ್ದೀನಿ, ನಮಗೆ ಕೆಲಸ ಸಿಕ್ಕಿದೆ, ನಮಗೆ ಮದುವೆ ಸೆಟ್ ಆಗಿದೆ ಅಂತ ನೀವು ಅಂದರೆ ಪಾಸಿಟಿವ್ ಆಗಿ ನೀವು ಹೇಳ್ಕೋಬೇಕಾಗುತ್ತೆ. ಹೇಳ್ಕೊಂಡು ನಂತರ ನೀವು ಈ ಒಂದು ಬಾಟಲ್ನ ನೀವು ಏನು ಮಾಡಬೇಕು ಅಂತಂದರೆ, ನೀವು ಇದನ್ನು ಆದಷ್ಟು ರಾತ್ರಿ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ರಾತ್ರಿ ಸಮಯದಲ್ಲಿ ಯಾರಿಗೂ ಅಂದರೆ ಗೊತ್ತಾಗದ ರೀತಿಯಲ್ಲಿ ಮಾಡಿಕೊಂಡು ಇದನ್ನು ನೀವು ನಿಮ್ಮ ತಲೆ ದಿಂಬಿನ ಹತ್ರ ಇಟ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಒಂದು ಕಾಟಲ್ಲಿ ಮಡಗಿದ್ದೀವಿ ಅಂದರೆ ಕಾಟ್ ಕೆಳಗಡೆನಾದ್ರು ನೀವು ಇಟ್ಕೋಬೋದು. ಇಲ್ಲ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಚ್ಚಿಡಬಹುದು. ಇಷ್ಟನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನ ಮಾಡಿಕೊಂಡು ಬೆಳಿಗ್ಗೆ ಆದ ನಂತರ ಇದನ್ನು ಅಂದರೆ ಅಂದರೆ ಉಪ್ಪಿನ ನೀರಿನಲ್ಲಿ ಇದೆ ಅಲ್ವಾ, ಈ ಉಪ್ಪಿನ ನೀರಿನಲ್ಲಿರುವಂತಹ ಈ ಒಂದು ಚೀಟಿನ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂದರೆ, ಯಾರೂ ಓಡಾಡದೇ ಇರುವಂತಹ ಒಂದು ಮರದ ಕೆಳಗಡೆ ಹಾಕ್ಬಿಡಿ. ಈ ಒಂದು ನೀರನ್ನ ನೀವು ಸಿಂಕ್ಗೆ ಹಾಕಿ ನೀವು ಈ ಒಂದು ಬೌಲ್ನ ತೊಳೆದು ಎತ್ತಿಟ್ಕೊಳ್ಳಿ. ಇಷ್ಟು ಮಾಡಿ ಫ್ರೆಂಡ್ಸ್. ಆದರೆ ಇದನ್ನು ನೀವು ಪದೇ ಪದೇ ಮಾಡೋಕ್ಕೆ ಹೋಗಬಾರ್ದು. ಇದನ್ನ ಪ್ರತಿದಿನ ಆಗಲಿ ಪ್ರತಿ ತಿಂಗಳಾಗಲಿ ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನ 3 ತಿಂಗಳಿಗೊಂದು ಸಲ ಮಾಡಿದ್ರೆ ಸಾಕು ಫ್ರೆಂಡ್ಸ್. ನಿಮಗೆ 3 ಇದನ್ನು ಮಾಡಿದ 3 ದಿನದಲ್ಲೇ ನಿಮಗೆ ನಿಮ್ಮ ವಿಶ್ವ ಪೂರ್ತಿಗೊಳ್ಳುತ್ತೆ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಅದ್ಭುತವಾದಂತಹ ಒಂದು ರೆಮಿಡಿ. ಪ್ರತಿಯೊಬ್ಬರೂ ಸಹ ಇದನ್ನ ಮಾಡಿಕೊಂಡು ನಿಮ್ಮ ಆಸೆಗಳು ಬಯಕೆಗಳು ಏನಿದೆ ಅದನ್ನ ಈಡೇರಿಸ್ಕೊಡಿ. ಖಂಡಿತ ಈ ಒಂದು ರೆಮಿಡಿನ ನಾನು ಮಾಡಿದ ನಂತರ ನನಗೆ ಸಾಕಷ್ಟು ರೀತಿಯಲ್ಲಿ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಹಾಗಾಗಿ ಇದನ್ನ ತಿಂಗಳಿಗೊಂದು ಸಲ ಮಾಡಿಕೊಂಡ್ರೆ ಸಾಕು. ಇಲ್ಲ 3 ತಿಂಗಳಿಗೊಂದು ಸಲನೋ, ಇಲ್ಲ 2 ತಿಂಗಳಿಗೊಂದು ಸಲನೋ, ಇಲ್ಲ ತಿಂಗಳು ಮಾಡ್ತೀವಿ ಅಂದರೂ ಸಹ ನೀವು ಮಾಡ್ಕೋಬೋದು. ಇದು ನೆಗೆಟಿವ್ ಶಕ್ತಿಯನ್ನು ಹೋಗಲಾಡಿಸುವಂತಹ ಒಂದು ಅಂಶ, ಅಂದರೆ ಒಂದು ಶಕ್ತಿ ಇದರಲ್ಲಿದೆ ನೋಡಿ. ಉಪ್ಪಿಗೆ ನೆಗೆಟಿವ್ ಅಂಶನ ಹೋಗಲಾಡಿಸುವಂಥ ಶಕ್ತಿ ಇದೆ. ನೀರಿಗೆ ಮಾತೆ ಮಹಾಲಕ್ಷ್ಮಿನೂ ಅಟ್ರಾಕ್ಷನ್ ಮಾಡುವಂತಹ ಒಂದು ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಇನ್ನು ಈ ಒಂದು ಬೌಲು ಕುಜಕಾರಕ ಅಲ್ವಾ. ನಾವು ಬರೆದಿದ್ದಂತಹ ಈ ಒಂದು ಪೇಪರಲ್ಲಿ ಬರೆದಿದ್ದಂತಹ ಒಂದು ವಿಷನ ನಾವು ಈ ನೀರಿನೊಳಗೆ ಮುಳುಗಿಸಿದಾಗ ಈ ಒಂದು ನೀರು ಅದನ್ನು ಅಬ್ಸರ್ವೇಷನ್ ಮಾಡಿಕೊಂಡು ಅದು ನಮ್ಮ ಒಂದು ಕೋರಿಕೆ, ನಮ್ಮ ಬಯಕೆಯನ್ನು ಈಡೇರಿಸುವಂತಹ ಒಂದು ಶಕ್ತಿ ಈ ಒಂದು ಉಪ್ಪಿನ ನೀರಿಗಿದೆ ಅಂತಲೇ ಹೇಳ್ಬೋದು. ಅದ್ಭುತವಾಗಿ ವರ್ಕ್ ಮಾಡುವಂತಹ ಮಿರಾಕಲ್ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುತ್ತೆ. ನಂಬಿಕೆ ಇಟ್ಟು ಒಂದು ಸಲ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಇದನ್ನ ತುಂಬ ಜನ ಮಾಡಿದ್ದಾರೆ. ಇದನ್ನ ಮಾಡಿ ಅವರ ಆಸೆಗಳು ಬಯಕೆಗಳು ಏನಿದೆ ಪ್ರತಿಯೊಂದು ಸಹ ಅದರಲ್ಲಿ ನೆರವೇರಿಸ್ಕೊಂಡಿದ್ದಾರೆ. ಆದರೆ ಇದನ್ನ ಮಾಡ್ಕೋಬೇಕಾದ್ರೆ ನಮಗೆ ಬೇಕಾಗಿರೋದು ಅದೇನಂತಂದರೆ, ಒಂದೇ ಒಂದು ವಿಷ್ನ ಮಾತ್ರ ಇದು ನೆರವೇರಿಸೋದು. ನೀವು 2-3 ವಿಷ್ನ ಬರ್ಕೊಂಡು ನೀವು ಹಾಕಿದ್ರೆ ಖಂಡಿತ ಆಗಲ್ಲ. ಒಂದೇ ಒಂದು ಆಸೆ ಇದ್ದರೆ ಅದನ್ನ ಬರೆದು ನೀವು ಈ ರೀತಿ ಮಾಡಿ ನೋಡಿ ಫ್ರೆಂಡ್ಸ್. ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತ ಅದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದ್ಭುತವಾದಂಥ ಒಂದು ಟಿಪ್ಸು. ಖಂಡಿತ ಪ್ರತಿಯೊಬ್ಬರು ಇದನ್ನ ಮಾಡಿ ನೋಡಿ. ಆದರೆ ಇದನ್ನ ಮಾಡೋಕ್ಕೆ ಮುಂಚೆ ಇದನ್ನ ಯಾರು ನೋಡಬಾರ್ದು, ಮತ್ತು ನಿಮ್ಮನ್ನ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಆದಷ್ಟು ರಾತ್ರಿಯ ಸಮಯದಲ್ಲಿ ಇದನ್ನ ಮಾಡ್ಕೊಳ್ಳಿ, ಬೆಡ್ ಕೆಳಗಡೆ ಇಟ್ಕೊಳ್ಳಿ. ಇದು 3 ದಿನದಲ್ಲಿ ನಿಮಗೆ ಸಾಲದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಸಾಲದ ಸಮಸ್ಯೆಗೂ ಸಹ ನಿಮಗೆ ಒಂದು ಮುಕ್ತಿ ಸಿಗುತ್ತೆ. ಮತ್ತು ಮದುವೆ ಸೆಟ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಮದುವೆ ಸೆಟ್ ಆಗುತ್ತೆ. ಕೆಲಸ ಸಿಗ್ತಾ ಇಲ್ಲ, ಸೈಟ್ ತೊಗೊಳಕ್ಕಾಗ್ತಾ ಇಲ್ಲ, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ವ್ಯವಹಾರಗಳು ಸರಿಯಾಗಿ ನಡೀತಾ ಇಲ್ಲ ಅಂತಂದರೆ ಈ ಒಂದು ವಿಷ್ನ ನೀವು ಮಾಡಿ ನೀವು ಯೂನಿವರ್ಸ್ ಹತ್ರ ಕೇಳ್ಕೊಳ್ಳಿ. ಯೂನಿವರ್ಸ್ ಖಂಡಿತ ಕೊಡ್ತಾರೆ ಫ್ರೆಂಡ್ಸ್. ನಮ್ಮ ಒಂದು ಪ್ರಕೃತಿಯಲ್ಲಿ ಸಸ್ಯಗಳಿಗೂ ಸಹ ಜೀವವಿದೆ ಅಲ್ವಾ, ಮರ ಗಿಡಗಳಿಗೂ ಸಹ ಜೀವವಿದೆ. ನಾವು ಯಾವ ರೀತಿ ಜೀವಿಸ್ತೀವೋ ಅದೇ ರೀತಿ ಅವರೂ ಸಹ ಜೀವಿಸ್ತಾರೆ. ಅವ್ರಿಗೆ ಜೀವವಿರೋದಕ್ಕೆ ಅವರೂ ಸಹ ಗಿಡ ಮರಗಳು ಸಹ ಬೆಳೆಯೋದು ಅಲ್ವಾ. ಹಾಗಾಗಿ ನಿಮ್ಮ ವಿಷ್ನ ಈ ರೀತಿ ಬರೆದು ಕೇಳ್ಕೊಳ್ಳಿ, ಖಂಡಿತ ನೆರವೇರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಒಂದು ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಉಪ್ಪಿನ ನೀರಿನಲ್ಲಿ ನಿಮ್ಮ ಹೆಸರನ್ನ ಅಂದರೆ ನಿಮ್ಮ ಒಂದು ವಿಷ್ನ ಬರೆದು ಹಾಕಿದರೆ ಸಾಕು. ಯೂನಿವರ್ಸ್ ರೆಮಿಡಿ ಇದು ಅಂತಲೇ ಹೇಳ್ಬೋದು ನಾವು. ಈ ಯೂನಿವರ್ಸ್ ರೆಮಿಡಿನ ನೀವು ಒಂದು ಸಲ ಮಾಡಿ ನೋಡಿ, ಅದ್ಭುತವಾದಂಥ ಒಂದು ರಿಸಲ್ಟೇ ಸಿಗುತ್ತೆ. ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ. ಲೈಫಲ್ಲಿ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮತ್ತು
ಇನ್ನೂ ಯಾರೋ ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೆ ನೋಡ್ತಾ ಇದ್ದೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯೇ ತನಕ ನಮ್ಮ ಚಾನಲ್ ಮೇಲೆ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಸಹ ಮಾಡಿ ನಿಮ್ಮ ಆಸೆಗಳು ಬಯಕೆಗಳನ್ನ ಈಡೇರಿಸ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.